ಈಗಾಗಲೇ ನಿಮ್ಮನ್ನ ಭೇಟಿ ಮಾಡಿರ್ತಕ್ಕಂಥ ಉದ್ದೇಶವನ್ನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ಸೆಪ್ಟೆಂಬರ್ 22ರಿಂದ ಇಡೀ ರಾಜ್ಯದ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ತಿಳ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರ ಸರ್ವೆಯನ್ನು ಮಾಡ್ತಾ ಇದ್ದೀವಿ. ಅದು 7ನೇ ತಾರೀಕಿನಲ್ಲಿ ಮುಗಿಸ್ಬೇಕು ಅಂತೇಳಿ, ಅಂದರೆ ಇವತ್ತು ಕೊನೆಯ ದಿನ ಮುಗಿಸ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದು. ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಈ ಸರ್ವೆ ಕೆಲಸ ಪೂರ್ಣ ಆಗಿಲ್ಲ. ಉದಾಹರಣೆಗೆ ಕೊಪ್ಪಳ ಜಿಲ್ಲೆಯಲ್ಲಿ 97% ಆಗಿದೆ. ಆದರೆ ದಕ್ಷಿಣ ಕನ್ನಡ, ಉಡುಪಿನಲ್ಲಿ 63-60% ಆಗಿದೆ. ಸೊ ಇಡೀ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಏನಿತ್ತು ಆ ರೀತಿಯಾಗಿ ಸರ್ವೆ ಕಾರ್ಯ ಆಗಿಲ್ಲ ಅಂತೇಳಿ ಇವತ್ತು ಬಹುಶಃ ಸಾಯಂಕಾಲದೊತ್ತಿಗೆ ಅಂತಿಮವಾಗಿ ಎಷ್ಟು % ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇವತ್ತೇ ಕೊನೆಯ ದಿನ. ಆದರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಪೂರ್ಣ ಸರ್ವೆ ಆಗಲ್ಲ. ಅದಕ್ಕೋಸ್ಕರ ನಿನ್ನೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶವನ್ನು ಮಾಡಿದ್ದಾರೆ. ಅದು ಶಾಶ್ವತ ಹಿಂದುಳಿದ ಆಯೋಗದವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಆದೇಶ ಆಗಿರ್ತಕ್ಕಂಥದ್ದು. ಈ ಸರ್ವೆ ಮಾಡ್ತಾ ಇರ್ತಕ್ಕಂಥದ್ದು ಶಾಶ್ವತ ಹಿಂದುಳಿದ ಆಯೋಗದವರು. ನಾವು ಸರ್ಕಾರ ಅವರಿಗೆ ಸಹಾಯವನ್ನು, ಅವರು ಕೇಳಿದಂಥ ಹಣಕಾಸಿನ ಸಹಾಯವನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಟೀಚರ್ಗಳನ್ನು ಕೊಡ್ತಕ್ಕಂಥದ್ದು, ಬೇರೆ ಸಿಬ್ಬಂದಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಟೀಚರ್ಸ್ಗಳು ಸುಮಾರು 1,20,000 ಜನ ಭಾಗವಹಿಸಿದ್ದಾರೆ. ಇದರಲ್ಲಿ 1,20,000 ಜನ ಭಾಗವಹಿಸಿದ್ದಾರೆ. ಬೇರೆಯವರು ಸುಮಾರು 40,000 ಜನ ಭಾಗವಹಿಸಿದ್ದಾರೆ. ಅಂದರೆ 1,60,000 ಜನ ಒಟ್ಟಾರೆಯಾಗಿ ಭಾಗವಹಿಸಿದ್ದಾರೆ ಈ ಸರ್ವೆ ಕಾರ್ಯದಲ್ಲಿ. ಅದಕ್ಕೆ ಇನ್ನು ಉಳಿದಿರೋದನ್ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು. ಮಧು ಬಂಗಾರಪ್ಪನ ಜೊತೆಲಿ ಚರ್ಚೆ ಆಯಿತು, ರಶ್ಮಿ ಜೊತೆಲೂ ಚರ್ಚೆ ಆಯಿತು, ಮತ್ತು ಕಮಿಷನ್ರ ಜೊತೆ ಚರ್ಚೆ ಆಯಿತು. ಜೊತೆಗೆ ಒಂದು ಮನವಿಯನ್ನು ಟೀಚರ್ಸ್ ಅಸೋಸಿಯೇಷನ್ನವರು ಮತ್ತು ನಮ್ಮ ಪುಟ್ಟಣ್ಣ MLC ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಈ ಪೂರ್ಣ ಕೆಲಸ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕನಿಷ್ಠ 10 ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ. ಬೇಕಾದ್ರೆ ಇದ್ರ ಕಾಪಿ ಮಾಡಿ ನಿಮಗೆಲ್ಲ ಕೊಡ್ತೀವಿ. ಅವರು ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ, ನಾಳೆಯಿಂದ
ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ 3 ದಿನ ಇದೆ. 8, 9, 10 3 ದಿನ ಇದೆ. ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು 13, 14, 15, 16, 17, 18. 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಶಾಲೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಮಾತ್ರ. ಗೌರ್ಮೆಂಟು ಕಂತೆ ಇದು ಏಡೆಡ್ ಸ್ಕೂಲ್ಸು, ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸು. ಆಮೇಲೆ ಈ ಮಧ್ಯೆ ಒಂದು ಏನು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೆಯೋದು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ. ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಗಿಲ್ಲ. ಸೆಕೆಂಡ್ PUC ಮಾತ್ರ, ಸೆಕೆಂಡ್ PU ಮಾತ್ರ, ಸೆಕೆಂಡ್ PU ಮಾತ್ರ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ. ಅಲ್ಲಿ ಟೀಚರ್ಗಳು ಯಾರೋ ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ PUC ನಲ್ಲಿ, ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಬಹಳ ಕಡಿಮೆ ಆಗಿದೆ, 36% ಆಗಿದೆ. ಅದಕ್ಕೆ ಎಲ್ಲರಿಗೂ ಕಾಮನ್ ಆಗಿ ಈ ರಜಾ ಅಪ್ಲೈ ಆಗ್ತದೆ. ಬೆಂಗಳೂರು ನಗರದಲ್ಲಿ 6,700 ಜನ ಟೀಚರ್ಸ್ಗಳು ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. 6,700 ಜನ ಟೀಚರ್ಸು, ಮತ್ತೆ 21,000 ಟೋಟಲ್ ಎನ್ಯೂಮರೇಟರ್ಸ್ 46 ಲಕ್ಷ ಮನೆಗಳು. ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ 46 ಲಕ್ಷ ಮನೆಗಳಿದಾವೆ. 46 ಲಕ್ಷ ಮನೆಗಳಿದಾವೆ. ಅದಕ್ಕೆ ಒಂದು ದಿನಕ್ಕೆ ನಾವು ಕನಿಷ್ಠ 10 ಮನೆಗಳನ್ನ ಮಾಡಬೇಕು ಅಂತ ಹೇಳಿದ್ದು. ಸಾರಿ 15 ಮನೆಗಳು, 10 ರಿಂದ 15 ಮನೆಗಳು ಮಾಡಬೇಕು ಅಂತ ಹೇಳಿದ್ದು. ಬೆಂಗಳೂರಿನಲ್ಲಿ ಮುಗಿಸ್ಬೇಕಾದ್ರೆ ನಾನು ಎಲ್ಲರ ಜೊತೆಲೂ ಮಾತಾಡಿದ್ದೀನಿ, ಕಮಿಷನರ್ಗಳ ಜೊತೆ, ಮುಖ್ಯ ಕಮಿಷನರ್ ಜೊತೆ, ಆಮೇಲೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವ್ರ ಜೊತೆ, ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಬಿಫೋರ್ ದಿ ದೀಪಾವಳಿ ಅಂದ್ರೆ ನರಕ ಚತುರ್ದಶಿಗಿಂತ ಮುಂಚಿತವಾಗಿ ಮುಗಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. 19ನೇ ತಾರೀಕು, 20ನೇ ತಾರೀಕಿನಿಂದ ದೀಪಾವಳಿ ಅಲ್ವೇನಪ್ಪ. ನರಕ ಚತುರ್ದಶಿ 20, 21 ಇಲ್ಲ 22 ಬಲಿಪಾಡ್ಯಮಿ. ಸೊ 8 ವರ್ಕಿಂಗ್ ಡೇಸು ರಜಾ, ಸರ್ಕಾರ ರಜಾ ಕೊಡ್ತಕ್ಕಂಥದ್ದು 8 ವರ್ಕಿಂಗ್ ಡೇಸ್. ಉಳಿದವು ಗೌರ್ಮೆಂಟ್ ಹಾಲಿಡೇ ಬರ್ತವೆ. ಒಟ್ಟಾರೆಯಾಗಿ 12 ದಿನನ
ಹೌದು ಸರ್. ಆ? 12 ದಿನ ಸಿಗ್ತದೆ. ಈ 12 ದಿನಗಳಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿಸಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾರು ಈ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಹಿಂದೇಟು ಹೊಡಿತಾರೆ, ಉದ್ದೇಶಪೂರ್ವಕವಾಗಿ ಒಪ್ಪಲ್ಲ, ಅಂತವ್ರ ಮೇಲೆ ಸರ್ಕಾರ ಶಿಸ್ತಿನ ಕ್ರಮ ತಗೊಳ್ತದೆ. ತಾಳ ನೀನು ಯಾಕೆ ಮೊದಲೇ ಪ್ರಶ್ನೆ ಕೇಳ್ಬಿಡ್ಬೇಕು ಅಂತ ಇದೆಯಾ? ಅವರು ಭರವಸೆ ಕೊಟ್ಟಿದ್ದಾರೆ. ಅವರು ಕೂಡ ಟೀಚರ್ಸ್ಗಳು ಕೂಡ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಈ ಸರ್ವೆ ಕಾರ್ಯ ನಡೆಯುವಾಗ 3 ಜನ ಸತ್ತಿದ್ದಾರೆ. 3 ಜನ 3 ಜನ, ಇಬ್ಬರು 3 ಜನ, 3 ಜನ. ಅವ್ರಿಗೆಲ್ಲರಿಗೂ ಕೂಡ 20 ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಡ್ತೀವಿ. 20 ಲಕ್ಷ. ಕಮಿಟಿನಲ್ಲಿ ಕೊಟ್ಟಿದ್ದು 15 ಲಕ್ಷನೇ, ಹಾಗಾಗಿ 15 ಲಕ್ಷ ನಾವು ಹೇಳಿದ್ದೆ ಸಾಹೇಬ್ರೆ, 20 ಕೊಡುವ ಅಂತ ಹೇಳಿದ್ರು. ಯಾರು ಸರ್ ನಾನು 15 ಹೇಳಿದ್ದು, 20 ಪರವಾಗಿಲ್ಲ ಸರ್. ಆಯ್ತು, 20 ಲಕ್ಷನೇ ಕೊಡ್ತೀವಿ. 15 ನಾಗಮೋಹನ್ ದಾಸ್ ಇದರಲ್ಲಿ ಸರ್ವೆ ಮಾಡುವಾಗ ಒಳ ಮೀಸಲಾತಿ ಬಗ್ಗೆ 15 ಲಕ್ಷ ಕೊಟ್ಟಿದ್ದಾರೆ. ಅವರು 15 ಲಕ್ಷ ಕೊಡ್ತೀವಿ, ನಾವು 20 ಲಕ್ಷನೇ ಕೊಡ್ತೀವಿ. ಪಾಪ ನಿನ್ನೆ ಮರಣ ಆಗಿದಾರಲ್ಲ, 15 ಮಾಡಿರೋದು ಸರ್, 20 ಕೊಡ್ಬೇಕು ಅಂತ. ಕೋವಿಡ್ 30 ಲಕ್ಷ ಕೊಟ್ಟಿದ್ರು. ಇಲ್ಲಿ ತಾಳಪ್ಪ, ನೀನು ಇನ್ನೂ ಜಾಸ್ತಿನೇ ಕೇಳ್ತಾ ಇದ್ದಿ. ಅದಕ್ಕೆ ಮಧ್ಯದಲ್ಲಿ 20 ಲಕ್ಷ ಕೊಡೋಣ ಅಂತ ಹೇಳಿದ್ರು. ನಾವು ಹೇಳಿದ್ದು 15 ಸಾಹೇಬ್ರು 20. ಆಮೇಲೆ ಟೀಚರ್ಗಳಿಗೆ ಮತ್ತೆ ಇತರೆ ಅಧಿಕಾರಿಗಳಿಗೆ ಗೌರವಧನ ಕೊಡ್ತೀವಿ. 20,000 ರೂಪಾಯಿ ಗೌರವಧನ ಕೊಡ್ತೀವಿ. ಅದ್ ಬಿಟ್ಟು 20 ಲಕ್ಷ ಬಿಟ್ಟಮ್ಮ, ಅದನ್ನೇ ಕೊಡ್ತಾ ಇದ್ದೀವಿ. ಇಲ್ಲ ಅದನ್ನೇ ಕೊಡ್ತಾ. ಅದನ್ನೇ ಗೌರವಧನನೇ ಹೇಳ್ತಾ ಇರೋದು ನಾನು. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಪ್ಪ, ಒಂದು 5,000 ರೂಪಾಯಿ ಲಂಸಮ್ ಹಾಕ್ಕೊಡ್ತೀವಿ. ಆಮೇಲೆ 100 ರೂಪಾಯಿ ಪರ್ ಹೌಸ್ ಕೊಡ್ತೀವಿ. ಎವರೇಜ್ 20,000, ಅವರೇಜ್ 20,000 ಸಿಗುತ್ತೆ. 100 ರೂಪಾಯಿ ಅಂತಂದ್ರೆ ಎಷ್ಟಾಯ್ತು? 150 ಮನೆ. 150 ಮನೆ, 15,000, 5,000. 15,000 ಪ್ಲಸ್ 5,000. So by 19th ಒಳಗಡೆ ಸರ್ವೆ ಕಾರ್ಯ ಪೂರ್ಣ ಆಗ್ತದೆ. ಇವರ ಮನವಿನಲ್ಲಿ
ನಾವು 10 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. 10 ದಿನ ದಸರಾ ರಜಾ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ವರ್ಕಿಂಗ್ ಡೇಸ್ 8 ದಿನ ಅಲ್ಲ, 8 ದಿನ ಅಲ್ಲ, 8 ದಿನಗಳು. ಬಾಕಿ ಸಂಡೇ ಸ್ಯಾಟರ್ಡೆ ಸೇರಿ ಸಾಟರ್ಡೆ ಸಂಡೇ ಎಲ್ಲ ಸೇರ್ಕೊತವೆ. 10 ದಿವಸ ಆಗ್ತದೆ ಸರ್. 12 ದಿವಸ ಆಗ್ತದೆ. ಒಟ್ಟು 12 ದಿನದಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗೀತದೆ. ಮುಗೀತು. ಏನಾರ ಕೇಳಂಗಿಲ್ಲ ಕೇಳಿ. ಒಂದ್ ನಿಮಿಷ. ಆಮೇಲೆ ಏನು ರಜಾ ನಾವು ಕೊಟ್ಟಿರ್ತೀವಲ್ಲ, ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ನಮ್ಮ ಶಾಲಾ ಶಿಕ್ಷಕರ ಸಂಘದವರೇ ನಾವು ವಿದ್ಯಾರ್ಥಿಗಳಿಗೆ ಮುಂದೆ ವಿಶೇಷ ಬೋಧನಾ ಅವಧಿಯನ್ನ ನಡೆಸ್ತೇವೆ ಅಂತ ಅವರು ಕೂಡ ಅಫಿಷಿಯಲ್ ಆಗಿ ನಮ್ಗೆ ರೈಟಿಂಗ್ ಅಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಯಾರಿಗೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುದಿಲ್ಲ. ಈಗೇನ್ ನಾವು ರಜಾ ಅವ್ರಿಗೆ ಕೊಡ್ತಾ ಇದೀವಿ ಅದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಅದಕ್ಕೆ ಟೈಮ್ ಎಕ್ಸ್ಟೆನ್ಷನ್ ಲೋಕಲ್ ಸ್ಪೆಷಲ್ ಕ್ಲಾಸ್ ತಗತ್ತೆ ಮುಗಿಸ್ತಾರೆ. ಸ್ಪೆಷಲ್ ಕ್ಲಾಸ್ ತಗೊಂಡ್ಕೊಂಡು 1 ಗಂಟೆ ಎಕ್ಸ್ಟೆನ್ಷನ್ ಮಾಡಿ ಆ ಲೋಕಲ್ ಗೆನೆ ನಾವು ಅದನ್ನ ಬಿಡ್ತೇವೆ. ಸೊ ಆ ಪಾಠಗಳೇನಿದೆ ಆ ಪಾಠ ಪ್ರವಚನಗಳನ್ನ ಯಾವ ಕಾರಣಕ್ಕೂ ತೊಂದರೆ ಆಗದೆ ರೀತಿಲಿ ನಾವು ನೋಡ್ಕೊಳ್ತೇವೆ. ಸರ್, ಈಗ ಕೆಲವು ಕಡೆ 97% ಮುಗಿದೋಗಿದೆ, ಆದ್ರೂ 12 ದಿನ ಯಾಕೆ ರಜೆ ಬೇಕು ಸರ್ ಕೊಪ್ಪಳದಲ್ಲೆಲ್ಲ? ಅವರೊಬ್ರಿಗೆ ಎಕ್ಸಾಮ್ಷನ್ ಮಾಡೋಕ್ಕಾಗಲ್ಲ, ನೀವು ಶಾಲೆ ನಡೆಸಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಕಾಮನ್ ಆಗಿ ಎಲ್ರಿಗೂ ಇನ್ನು 2 ದಿನದಲ್ಲಿ ಮುಗಿಸ್ಬೋದು, 3 ದಿನದಲ್ಲಿ ಮುಗಿಸ್ಬೋದು, 4 ದಿನದಲ್ಲಿ ಮುಗಿಸ್ಬೋದು, 5 ದಿನದಲ್ಲಿ ಮುಗಿಸ್ಬೋದು. ಅದಕ್ಕೆ ಕಾಮನ್ ಆಗಿ ರಜಾ ಎಲ್ರಿಗೂ 18ನೇ ತಾರೀಕಿನವರೆಗೆ ರಜಾ. ಕಡಿಮೆ ಸರ್ವೆ ಆಗಿರೋ ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಏನ್ ರೀಸನ್ ಕೊಟ್ಟಿದ್ದಾರೆ ಸರ್? ಕಡಿಮೆ ಸರ್ವೆ ಆಗಿರೋ ಜಿಲ್ಲೆಗಳಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದಕ್ಕೆ ಏನ್ ರೀಸನ್ ಕೊಟ್ಟಿದ್ದಾರೆ ಸರ್? ಬೆಂಗಳೂರು ಸಿಟಿನಲ್ಲಿ ಪ್ರಾರಂಭ ಆದದೇ 4ನೇ ತಾರೀಕಲ್ವಾ? ಕಡಿಮೆ ಆಗಿರೋ ಜಿಲ್ಲೆಯಲ್ಲಿ ಏನು ಕಾರಣ ಕೊಟ್ಟಿದ್ದಾರೆ? ಈ ನಾನು ಹೇಳ್ತಾ ಇರೋದು ನೀನು ಕೇಳಿಸ್ಕೊತಾ ಇದೀಯಾ? ಹೇಳಿ ಸರ್. 4ನೇ ತಾರೀಕೆ ಶುರುವಾಯಿತು, 22ನೇ ತಾರೀಕು ಶುರುವಾಗಬೇಕಾಗಿತ್ತು, 4ನೇ ತಾರೀಕು ಶುರುವಾಯಿತು. 4, 5, 6, 7 ಅಷ್ಟೇ 4 ದಿನ ನಡೆದಿರೋದು ಬೆಂಗಳೂರು ಸಿಟಿನಲ್ಲಿ. ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ಇದಾಗಿದೆ. ಅಲ್ಲೂ ಕೂಡ ಬೇರೆ ಜಿಲ್ಲೆಗಳಲ್ಲೂ ಕೂಡ 60%ಗಿಂತ ಜಾಸ್ತಿ ಆಗಿದೆ. ಬಹಳ ಕಡಿಮೆ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಅಲ್ಲೂ ಕೂಡ 60%ಗಿಂತ ಜಾಸ್ತಿ ಆಗಿದೆ. ಅಂದ್ರೆ ಹಿಂದೇಟ್ ಆಗ್ತಿದಾರ ಸರ್ ಸರ್ವೆಗೆ ಒಳಗಾಗಕ್ಕೆ? ಈಗೆಲ್ಲ ಮಾಡ್ತಾ ಇದ್ದಾರೆ. ಆಲ್ ಆರ್ ಕೋಆಪರೇಟಿಂಗ್. ಥ್ಯಾಂಕ್ ಯು. ನಮಸ್ಕಾರ.